ನಮಸ್ಕಾರ ಎಲ್ಲರಿಗೂ. ನಾನಿವತ್ತಿದ್ದೀನಿ ಮುರುಡೇಶ್ವರದಲ್ಲಿ. ಗಣಪತಿ ಏನೋ ಆತ್ಮಲಿಂಗನ ನೆಲದ ಮೇಲೆ ಇಟ್ಟೇ ಬಿಡ್ತಾನೆ. ಆದರೆ ಅಷ್ಟೊಂದು ಕಷ್ಟಪಟ್ಟು ವ್ರತ ತಪಸ್ಸು ಮಾಡಿ ಶಿವನಿಂದ ಪಡೆದಿದ್ದಂಥ ಆತ್ಮಲಿಂಗನ ಕಳ್ಕೊಂಡಾಗ ರಾವಣ ಸುಮ್ಮನೆ ಇದ್ನ. ಅಷ್ಟೊಂದು ಸಿಟ್ಟಿನಿಂದ ಇದ್ದಂಥ ರಾವಣ ಮುಂದೆ ಏನು ಮಾಡ್ತಾನೆ? ಇಲ್ಲಿನ ಸ್ಟೋರಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ದೇವಸ್ಥಾನದ ಒಳಗಡೆ ವಿಸಿಟ್ ಮಾಡೋಣ. ವಿಸಿಟ್ ಮಾಡಿ ಹೋಗ್ತಾ ದೇವಸ್ಥಾನ ನೋಡ್ತಾ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಆತ್ಮಲಿಂಗನ ನೆಲದ ಮೇಲೆ ಇಟ್ಟಿದ್ದನ್ನು ನೋಡಿದಂತಹ ರಾವಣ ಏನು ಮಾಡ್ತಾನೆ ಅಂದರೆ ತುಂಬ ಕೋಪಗೊಳ್ತಾನೆ. ಗಣಪತಿಗೆ ಹೊಡಿಯಕ್ಕೆ ಹೋಗ್ತಾನೆ. ಆದರೆ ಗಣಪತಿ ತಪ್ಪಿಸ್ಕೊಂಡು ತನ್ನ ನಿಜವಾದ ರೂಪನ ತೋರಿಸ್ತಾನೆ. ಅಂತಂದರೆ ಅದಕ್ಕಿಂತ ಮೊದಲು ಆತ ವೇಷ ಧರಿಸಿ ಒಂದು ಬ್ರಾಹ್ಮಣ ಹುಡುಗನ ಥರ ನಿಂತ್ಕೊಂಡಿರ್ತಾನಲ್ವಾ. ಅದಾದಮೇಲೆ ಅವನು ಆ ನಿಜವಾದ ರೂಪ ಅಂದರೆ ಗಣಪತಿ ರೂಪನ ರಾವಣ ಮುಂದೆ ಅನಾವರಣ ಮಾಡ್ತಾನೆ. ಆದರೆ ರಾವಣನಿಗೆ ಅದಾದಮೇಲೆ ಗೊತ್ತಾಗುತ್ತೆ, ನಾನು ದೇವತೆಗಳಿಂದ ಮೋಸ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಆತ ಏನು ಮಾಡ್ತಾನೆ ಅಂತಂದರೆ ತುಂಬ ಸಿಟ್ಟಿನಿಂದ ಆ ಒಂದು ಆತ್ಮಲಿಂಗನ ಎತ್ತುವ ಪ್ರಯತ್ನ ಮಾಡ್ತಾನೆ. ಆದರೆ ಎತ್ತಕ್ಕಾಗಲ್ಲ. ಆ ಎತ್ತುವ ಬರದಲ್ಲಿ ಆತ್ಮಲಿಂಗ ತುಂಡು ಆಗಿಬಿಡುತ್ತದೆ. ಆ ತುಂಡನ್ನು ಕೆಲವೊಂದು ಪ್ರದೇಶಗಳಿಗೆ ಅವನು ಬಿಸಾಡ್ತಾನೆ. ಆ ಪ್ರದೇಶದಲ್ಲಿ ಬಿಸಾಡಿದಂಥ ಒಂದು ತುಂಡು ನಾವಿರುವಂತಹ ಮುರುಡೇಶ್ವರದಲ್ಲಿ ಕೂಡ ಇದೆ. ಅದಕ್ಕೆ ಇದನ್ನ ಮೃದುಲೇಶ್ವರ ಅಂತ ಕರೀತಿದ್ರು. ಕಾಲಕ್ರಮೇಣ ಹೋಗ್ತಾ ಮುರುಡೇಶ್ವರ ಆಯಿತು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ರಾವಣ ತನ್ನ ಪೂಜೆ ಮಾಡಬೇಕಂತ ಏನು ಡಿಸೈಡ್ ಮಾಡ್ತಾನಲ್ವ, ಆವಾಗ ಒಬ್ಬ ಬಾಲಕ ಬರ್ತಾನೆ. ಆ ಬಾಲಕನಿಗೆ ಆತ್ಮಲಿಂಗನ ಕೊಡ್ತಾ ಇರುವಂಥ ದೃಶ್ಯ ಹಿಂದ್ಗಡೆ ಕಾಣ್ತಾ ಇರೋದು. ಇದು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಒಳ್ಳೆ ಚೆನ್ನಾಗಿದೆ. ಪಾರ್ಕ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ನನ್ನ ಹಿಂದೆ ಕಾಣ್ತಿರುವಂಥ ಈ ಒಂದು ಶಿವನ ಸ್ಟ್ಯಾಚು ಏನಿದೆ, ಅದಿನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದರೊಳಗಡೆ ಒಂದು ಭೂ ಕೈಲಾಸ ಗುಹೆ ಅಂತಿದೆ, ಅದರೊಳಗಡೆ ವಿಸಿಟ್ ಮಾಡೋಣ ಬನ್ನಿ. ನಿಮ್ಮ ಮುಂದೆ ಏನೋ ಒಂದು ಕೌಂಟರ್ ಕಾಣ್ತಾ ಇದೆ. ಇಲ್ಲಿ 20 ರೂಪಾಯಿ ಪೇ ಮಾಡಿಬಿಟ್ಟು ಈ ಭೂ ಕೈಲಾಸ ಗುಹೆ ಒಳಗಡೆ ಹೋಗಬೇಕು. ಭೂ ಕೈಲಾಸ ಗುಹೆಗೆ ನಮ್ಮ ಎಂಟ್ರಿ. ವಾವ್, ಸೂಪರಾಗಿ ಮಾಡಿದ್ದಾರೆ. ಇದು ರಾವಣ ತಪಸ್ಸಿಗೆ ಕೂತ್ಕೊಂಡಿರೋದು. ಈ ಕೈಲಾಸನ ಏನು ನೋಡ್ತಾ ಇದ್ರೆ ನೀವು, ಇಲ್ಲಿ ಪ್ರತಿಯೊಂದನ್ನು ಸ್ಟ್ಯಾಚು ಪ್ರಕಾರ ಮೆನ್ಷನ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ಈ ರಾವಣ ಮತ್ತು ದೇವರುಗಳ ನಡುವೆ ನಡೆದಂತಹ ಸಂದರ್ಶನಗಳು, ರಾವಣ ಏನಕ್ಕೆ ವ್ರತ ಮಾಡಿ ಏನು ಕೇಳ್ತಾನೆ ಶಿವನ ಹತ್ರ, ಅದಾದ್ಮೇಲೆ ಏನಾಯ್ತು, ಪ್ರತಿಯೊಂದನ್ನು ಕೂಡ ಇಲ್ಲಿ ಸ್ಟ್ಯಾಚು ಪ್ರಕಾರ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಬಂದರೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಮೆನ್ಷನ್ ಅಂದರೆ ಹೇಳ್ತಾ ಇರ್ತಾರೆ. ಒಂದು ಸ್ಪೀಕರ್ ಹಾಕೊಂಡಿದ್ದಾರೆ, ಆ ಸ್ಟೋರಿನ ಹಿನ್ನೆಲೆನ ಹೇಳ್ತಾ ಇರ್ತಾರೆ. ಇದು ರಾವಣ ಶಿವನ ಹತ್ರ ಮಾತಾಡ್ತಾ ಇರೋದು. ತನ್ನ ತಪಸ್ಸು ಮಾಡಿದ ನಂತರದಲ್ಲಿ ಆತ ಏನು ಬೇಕು ಅಂತ ಕೇಳ್ಕೊಳ್ತಾ ಇರೋದು.
ರಾಮೇಶ್ವರ ಬೀಚ್ಲಿದ್ದೀನಿ. ಬೀಚು ಡರ್ಟಿ ಬೀಚ್, ಚೆನ್ನಾಗಿಲ್ಲ ಬೀಚ್, ಬರೀ ಕಸ, ಎಲ್ಲಿ ನೋಡಿದ್ರು ಕಸ, ಇದೆಲ್ಲ ಕಸ. ಕೇಳ್ದೆ ನಿನ್ನೆ ನಾನು ಎಕೋ ಬೀಚ್ ನೋಡ್ಬಿಟ್ಟು ಕಳೆದೋಗ್ಬಿಟ್ಟಿದೆ. ಒಂದೇ 1% ಅಂತ ಹೇಳಕ್ಕೆ 99.99% ಅಷ್ಟೊಂದು ಪ್ಯೂರಿಟಿ, ಅಷ್ಟೊಂದು ಕ್ಲೀನಾಗಿತ್ತು. ಯಾಕಂದರೆ ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು ಕೂಡ ನಮಗೆ 100% ಕೊಡಲ್ಲ. ಸೊ ಅಷ್ಟು ನೀಟಾಗಿತ್ತು. ಬಟ್ ಇಲ್ಲಿ ಚೆನ್ನಾಗಿಲ್ಲ ಸ್ಮೆಲ್ಲು.